ಸಿದ್ದರಾಮಯ್ಯ ಸಾಹೇಬ್ರಿಗೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮಾಡ್ತಿದ್ರಿ ಅದನ್ನ ಹೋಗ್ರಿ ನ್ಯಾಯ ಬೇಕು ಮಾಡಲೇಬೇಕು ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಮಾಡಲೇಬೇಕು ಸಿದ್ದರಾಮಯ್ಯ ಸಾಹೇಬರ ಸುಪುತ್ರ ಸಿದ್ದರಾಮಯ್ಯ DCM ಮಾಡಲೇಬೇಕು. ನಮ್ಮ ಸಿದ್ದರಾಮಯ್ಯ ಸಾಹೇಬರು ನುಡಿದಂತೆ ನಡೆದಿದ್ದಾರೆ. ಹೈಕಮಾಂಡು ಏನು ಹೇಳಿದರೆ ಅದನ್ನೇ ನಡ್ಕೊಂಡಿದ್ದಾರೆ. ಈ ಇದರಲ್ಲೇ ನಮ್ಮ ಹೈಕಮಾಂಡುವೇ ನಮ್ಮ ಯತೀಂದ್ರ ಸಾಹೇಬರು DCM ಮಾಡಿದರೆ ಇನ್ನೂ ನಮ್ಮ ಮೈಸೂರು ಭಾಗಕ್ಕೆ ಹೆಚ್ಚಿನ ಶಕ್ತಿ ತುಂಬ ಥರ ಆಗುತ್ತೆ. ಇದನ್ನ ನಮ್ಮ ಹೈಕಮಾಂಡು ನಡೆಸ್ಕೊಡ್ಬೇಕು ಅಂತ ಕೇಳಿ ಹೈಕಮಾಂಡ್ಗೆ ಈಗ ಒತ್ತಾಯ ಮಾಡ್ತಿದ್ದೀರಾ ಸರ್? ಈ ಪ್ರತಿಭಟನೆ ಮೂಲಕ ಹೋರಾಟದ ಮೂಲಕ ಹೈಕಮಾಂಡ್ಗೆ ಒತ್ತಾಯ ಮಾಡೋ ಕೆಲಸ ಮಾಡ್ತೀರಾ ಸರ್? ಒತ್ತಾಯ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹೇಗೆ ನಮ್ಮ ಪಕ್ಷ ಬಲಪಡಿಸೋಕ್ಕೋಸ್ಕರ ಹೈಕಮಾಂಡ್ನ ಕೇಳ್ಕೊಂಡಿದ್ದಾರೆ, ಅದೇ ಥರ ನಮ್ಮ ಯತೀಂದ್ರನೂ ನಮ್ಮ ಪಕ್ಷಕ್ಕೆ ತುಂಬ ಬಲವಾದಂಥ ಕ್ಯಾಂಡಿಡೇಟು. ಆದ್ದರಿಂದ ನಾವು ನಮ್ಮ DCM ಮಾಡಬೇಕು ಅಂತ ಕೇಳ್ಕೊತೀವಿ. ಈಗ 8 ಸ್ಥಾನ ಇದ್ದೀರಾ ಸರ್ ಮೈಸೂರಲ್ಲಿ. ಯತೀಂದ್ರ ಅವ್ರನ್ನ DCM ಮಾಡಿ ಅವರನ್ನು ಮುಂದೆ ಇಟ್ಕೊಂಡು ಮುಂದಿನ ಚುನಾವಣೆಗೆ ಹೋಗ್ತೀರಾ ಸರ್ ಮೈಸೂರಿನಲ್ಲಿ? 100% ಭಾಗ ಹೋಗ್ತೀವಿ. ನಮ್ಮ ಅಹಿಂದ ನಾಯಕರಾದ ನಮ್ಮ ಯತೀಂದ್ರ ಸಿದ್ದರಾಮಯ್ಯ ಅವರು ಮುಂದಿನ ಚುನಾವಣೆಯಲ್ಲಿ ಇವಾಗ 8 ಸ್ಥಾನ ಏನಿದೆ ಅದನ್ನು 11 ಸ್ಥಾನ ನಮ್ಮ ಮೈಸೂರಲ್ಲಿ ಗೆಲ್ಲಿಸ್ತಾರೆ ಅಂತ. ಹಂಗೆ ಅದೇ ಥರ ಅವ್ರದ್ದು ಎಲ್ಲ 11 ಕ್ಷೇತ್ರದಲ್ಲಿ ಯತೀಂದ್ರನಾದ ಮುಖಂಡರುಗಳು ಇರ್ಬೋದು, ಅಭಿಮಾನಿಗಳು ಇರ್ಬೋದು, ಅವ್ರದ್ದಾದಂತಲೇ ಅಭಿಮಾನಿಗಳೆಲ್ಲ ಇರೋದ್ರಿಂದ 11 ಕ್ಷೇತ್ರನೂ ಮುಂದಿನ ದಿನದಲ್ಲಿ ಗೆಲ್ತೀವಿ ಮೈಸೂರು. ಈಗ ಸಿದ್ದರಾಮಯ್ಯನವ್ರ ನಂತರ ಮೈಸೂರಿನಲ್ಲಿ ಕಾಂಗ್ರೆಸ್ ಹೊಸ ನಾಯಕನ ಹುಡುಕಾಟದಲ್ಲಿದೆ. ಆ ಹೊಸ ನಾಯಕ ಯತೀಂದ್ರ ಅವರನ್ನು ಮಾಡೋದು ಕೊಟ್ಟಿದ್ದಾರೆ ಸರ್. ಖಂಡಿತವಾಗಲಿ ಯತೀಂದ್ರನ ಇಲ್ಲಿ ಮೈಸೂರು ಭಾಗಕ್ಕೆ ಪ್ರಬಲವಾದ ವ್ಯಕ್ತಿ. ಮುಂದಿನ ದಿನಗಳಲ್ಲಿ DCM ಮಾಡಲಿಲ್ಲ ಅಂದರೆ ನಿಮ್ಮ ಎಚ್ಚರಿಕೆ ಏನಾದ್ರು ಹೈಕಮಾಂಡ್ ಕೊಡ್ತೀರಾ ಅಥವಾ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ಸರ್? ಮುಂದಿನ ದಿನ ನಮ್ಮ ಯತೀಂದ್ರ ಸಾಹೇಬ್ರನ್ನ DCM ಮಾಡಲಿಲ್ಲ ಅಂದರೆ ಅದು ಪಕ್ಷಕ್ಕೆ ನಷ್ಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪಕ್ಷಕ್ಕಾಗಲಿ ನಮ್ಮ ಮೈಸೂರು ನಗರ ಎಲ್ಲ ನಮ್ಮ ಮುಖಂಡರುಗಳಿಗಾಗಲಿ ಕಾರ್ಯಕರ್ತರಿಗಾಗಲಿ ನಷ್ಟ ಅನ್ನೋ ಮಾತನ್ನು ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ನಿಮ್ಮ ಹೆಸರು ಸರ್? ಲಕ್ಕನ್ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ. ಥ್ಯಾಂಕ್ ಯು.